ಸರ್, ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಕ್ಕೆ ಮತ್ತು ಅಧಿಕಾರಕ್ಕೋಸ್ಕರ ಕೇಸರೀಕರಣ ಆಗಿದ್ದಾರೆ. ಜೆಡಿಎಸ್ ಅವರೇನಾಗಿದ್ದಾರೆ? ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ 18ರಲ್ಲಿ 2018ರಲ್ಲಿ ಬಂದಿದ್ದೆ ಅವ್ರು ತಾನೆ. ಬಂದು ಏನು ಮಾಡಿದ್ರು? ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ 25,000 ಕೋಟಿ ರೈತರ ಸಾಲ ಮನ್ನಾ ನಾನು ಮಾಡೋಕ್ಕಾಗ್ತಿತ್ತ? ಕಾಂಗ್ರೆಸ್ನ ಶಾಸಕರಿಗೆ 19,000 ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ. 19,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗೆ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ. ಇವತ್ತು ಚರ್ಚೆ ಮಾಡ್ತಲ್ಲ ಸಿದ್ದರಾಮಯ್ಯನವರು, ಇವರಿದ್ದಾಗ ಏನು ಕೊಟ್ಟರು ಅಂತ ಹೇಳಿ ರೆಕಾರ್ಡ್ ಅವ್ರ ಹತ್ರನೇ ಇಲ್ವ? ಸರ್ಕಾರದ ಅಂಕಿಅಂಶಗಳಿಲ್ವ? ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ? ಇಷ್ಟೆಲ್ಲ ಮಾಡಿ ನೋಡಿ, ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ. ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ. ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದರು. ಏನು ಮಾಡಿದ್ದೀರಪ್ಪ? ನಿಮ್ಮಪ್ಪ ಏನು ಹೇಳಿದ್ರು? ನನ್ನ ಇದರಲ್ಲೇ 40 ಎಕರೆಯಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ, ನಾನೆಲ್ಲ ಹೋಗಲಿ ಅಂತ ಕೇಳಿದ್ರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ. ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ? ಸ್ವಲ್ಪ ಮಾತನಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ, ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನು. ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ. ಅವ್ರ ಅಧಿಕಾರ ಹಿಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ. ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಯಾರನ್ನ ತೆಗೆದ್ರು ಈ ದೇಶದಲ್ಲಿ. ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕ್ಕೆ ಬಿಡಲಿಲ್ಲ, ಬೆಂಬಲ ಕೊಟ್ಟು. ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು. ಅವ್ರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿಬಿಟ್ರು. ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ ಇವರು. ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನರಿಂದ? ಸರ್, ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಕ್ಕೆ ಮತ್ತು ಅಧಿಕಾರಕ್ಕೋಸ್ಕರ ಕೇಸರೀಕರಣ ಆಗಿದ್ದಾರೆ. ಜೆಡಿಎಸ್ ಅವರೇನಾಗಿದ್ದಾರೆ? ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ 18ರಲ್ಲಿ 2018ರಲ್ಲಿ ಬಂದಿದ್ದೆ ಅವ್ರು ತಾನೆ. ಬಂದು ಏನು ಮಾಡಿದ್ರು? ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ 25,000 ಕೋಟಿ ರೈತರ ಸಾಲ ಮನ್ನಾ ನಾನು ಮಾಡೋಕ್ಕಾಗ್ತಿತ್ತ? ಕಾಂಗ್ರೆಸ್ನ ಶಾಸಕರಿಗೆ 19,000 ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ. 19,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗೆ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ. ಇವತ್ತು ಚರ್ಚೆ ಮಾಡ್ತಲ್ಲ ಸಿದ್ದರಾಮಯ್ಯನವರು, ಇವರಿದ್ದಾಗ ಏನು ಕೊಟ್ಟರು ಅಂತ ಹೇಳಿ ರೆಕಾರ್ಡ್ ಅವ್ರ ಹತ್ರನೇ ಇಲ್ವ? ಸರ್ಕಾರದ ಅಂಕಿಅಂಶಗಳಿಲ್ವ? ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ? ಇಷ್ಟೆಲ್ಲ ಮಾಡಿ ನೋಡಿ, ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ. ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ. ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದರು. ಏನು ಮಾಡಿದ್ದೀರಪ್ಪ? ನಿಮ್ಮಪ್ಪ ಏನು ಹೇಳಿದ್ರು? ನನ್ನ ಇದರಲ್ಲೇ 40 ಎಕರೆಯಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ, ನಾನೆಲ್ಲ ಹೋಗಲಿ ಅಂತ ಕೇಳಿದ್ರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ. ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ? ಸ್ವಲ್ಪ ಮಾತನಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ, ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನು. ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ. ಅವ್ರ ಅಧಿಕಾರ ಹಿಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ. ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಯಾರನ್ನ ತೆಗೆದ್ರು ಈ ದೇಶದಲ್ಲಿ. ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕ್ಕೆ ಬಿಡಲಿಲ್ಲ, ಬೆಂಬಲ ಕೊಟ್ಟು. ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು. ಅವ್ರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿಬಿಟ್ರು. ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ ಇವರು. ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನರಿಂದ?